ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 42ನೇ ಅಧ್ಯಾಯ 11ನೇ ವಚನ. ನೀವು ಹೆದರಿರುವ ಬಾಬೇಲಿನ ಅರಸನಿಗೆ ಹೆದರಬೇಡಿರಿ, ಅರಸನಿಗೆ ಅಂಜದಿರಿ. ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ. ಇದು ಯೆಹೋವನಾದ ನನ್ನ ನುಡಿ. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮ ಜೊತೆಯಲ್ಲಿ ಇರುವವರಾಗಿದ್ದಾರೆ. ಅವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ಮಾತ್ರವಲ್ಲದೆ ನಿಮ್ಮ ಆಶೀರ್ವಾದವನ್ನು ಬಯಸುವಂಥ ದೇವರು. ಈ ದಿನದಲ್ಲಿ ನೀವು ಯಾವ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದೀರಿ, ಎಲ್ಲವನ್ನ ಅರಿತಿರುವಂಥ ದೇವರು ಯೇಸು ಕರ್ತನು. ಅವರು ಎಲ್ಲವನ್ನು ನೋಡುವಂಥ ದೇವರಾಗಿ ಇದ್ದಾರೆ. ನಿಮ್ಮ ಇಕ್ಕಟ್ಟುಗಳು ಪಾಡುಗಳೆಲ್ಲವನ್ನು ಸಹ ಅವರು ತಿಳಿದಿರುವಂಥ ದೇವರು. ಮಾತ್ರವಲ್ಲದೆ ನಿಮಗೆ ಕೃಪೆಯನ್ನು ತೋರಿಸಿ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಅವರು ಶಕ್ತರಾಗಿ ಇದ್ದಾರೆ. ಒಂದು ವೇಳೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿಯೋ ಅಥವಾ ವಾಸಿಸುವಂಥ ಸ್ಥಳದಲ್ಲಿಯೋ ಯಾರು ನಿಮಗೆ ಕೆಡುಕನ್ನು ಮಾಡ್ತಾ ಇದ್ದಾರಾ, ತೊಂದರೆಯನ್ನು ಪಡಿಸ್ತಾ ಇದ್ದಾರಾ, ನಿಮ್ಮ ಸಮಾಧಾನವನ್ನು ಕೆಡಿಸ್ತಾ ಇದ್ದಾರಾ, ನಿಮಗೆ ನೋವನ್ನು ಉಂಟು ಮಾಡ್ತಾ ಇದ್ದಾರಾ, ನಿಮ್ಮ ಜೀವಿತದಲ್ಲಿ ಅವರು ಸವಾಲಾಗಿದ್ದಾರಾ, ಅವರ ನಿಮಿತ್ತವಾಗಿ ನೀವು ಕಂಗೆಟ್ಟು ಹೋಗಿದ್ದೀರಾ, ಕಳವಳದಿದ್ದೀರಾ, ಭಯದಲ್ಲಿದ್ದೀರಾ, ದೇವರೇನಾದ್ರು ಮಾಡ್ತಾರಾ ಇಲ್ಲವಾ ಎಂಬುದಾದಂಥ ಸ್ಥಿತಿಯಲ್ಲಿದ್ದೀರಾ, ಎಲ್ಲವನ್ನು ಸಹ ದೇವರಿಗೆ ಒಪ್ಪಿಸಿಕೊಡ್ರಿ. ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಅವರು ಶಕ್ತರಾಗಿ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನೀವು ಯಾವುದಕ್ಕೆ ಹೆದರುತ್ತಾ ಇದ್ದಾರೋ ಅದಕ್ಕೆ ಹೆದರಬೇಡ್ರಿ, ಅವರಿಗೆ ನೀವು ಭಯಪಡಬೇಡ್ರಿ, ಅವರ ಕೈಯಿಂದ ನಾನು ನಿಮ್ಮನ್ನು ತಪ್ಪಿಸ್ತೇನೆ ಎಂಬುದಾಗಿ ಹೇಳಿ. ಒಂದು ವೇಳೆ ಕೆಲವರು ನಿಮಗೆ ಸಂಚನೆ ಮಾಡ್ತಾ ಇರ್ಬೋದು, ನಿಮಗೆ ಕೇಡನ್ನು ಮಾಡಲಿಕ್ಕೋಸ್ಕರವಾಗಿ ಅವರು ಪ್ರಯತ್ನ ಪಡ್ತಾ ಇರ್ಬೋದು. ನೀವು ಆ ವಿಷಯದಲ್ಲಿ ಭಯಪಡಬೇಡ್ರಿ, ಅವರ ಎಲ್ಲ ಪ್ರಯತ್ನಗಳು ಸಹ ಸಫಲವಾಗುವುದಿಲ್ಲ. ದೇವರಾಗಿರುವಂಥ ಕರ್ತನ ನಿಮಗೆ ಹೇಳ್ತಾ ಇದ್ದಾರಲ್ವಾ, ಅವರ ಕೈಯಿಂದ ನಾನು ನಿಮ್ಮನ್ನು ತಪ್ಪಿಸ್ತೇನೆ, ನಾನು ನಿನ್ನನ್ನು ಬಿಡಿಸ್ತೇನೆ, ಇದನ್ನು ನಾನಾಗಿಯೇ ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಅವರ ಹೆಸರಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ದೇವರನ್ನು ಹಾಕಿಕೊಳ್ಳ್ರಿ. ಕೆಲವೊಂದು ಪರಿಸ್ಥಿತಿಗಳು ಹಾಗೆ ಇರಲ್ಪಡ್ತದೆ, ನಿಜವೇ. ಆದರೆ ನೀವು ಪರಿಸ್ಥಿತಿಗಳನ್ನೇ ಯಾಕೆ ನೋಡ್ತೀರಿ? ಆ ಮನುಷ್ಯರನ್ನು ನೀವು ಯಾಕೆ ಆಲೋಚನೆ ಮಾಡ್ತೀರಿ? ದೇವರನ್ನು ಆಲೋಚನೆ ಮಾಡ್ರಿ. ಅವರು ಎಷ್ಟು ಒಳ್ಳೆಯ ದೇವರು. ಅವರು ನಿಮಗೆ ಮಾತನಾಡ್ತಾ ಇದ್ದಾರೆ, ಅವರು ನಿಮ್ಮ ಸಂಗಡವಿದ್ದಾರೆ. ಅವರನ್ನು ನೀವು ಆಲೋಚನೆ ಮಾಡ್ರಿ. ಅವರು ನಿಮ್ಮ ಜೀವಿತದಲ್ಲಿ ಈಗಲೇ ಸಮಾಧಾನವನ್ನು ಕೊಟ್ಟು ನಿಮಗೆ ವಿರುದ್ಧವಾಗಿರುವಂಥವ್ರು ಒಬ್ಬೊಬ್ಬರ ಆಲೋಚನೆಗಳನ್ನು ಮಾರ್ಪಡಿಸುವವರಾಗಿ ಇದ್ದಾರೆ. ಇದನ್ನು ನೀವು ಕಣ್ಣಾರೆ ನೋಡ್ತೀರಿ, ಕಿವಿಯಾರೆ ಕೇಳುತ್ತೀರಿ. ನಿಮಗೆ ವಿರುದ್ಧವಾಗಿ ಮಾತನಾಡಿರುವಂತಹ ಅವರ ಶಬ್ದಗಳೆಲ್ಲವೂ ಸಹ ಅಡಗಲ್ಪಡ್ತದೆ. ದೇವರು ನಿಮ್ಮ ಪಕ್ಷವಿದ್ದು ಈ ಕಾರ್ಯಗಳನ್ನು ಮಾಡುತ್ತಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಅಪ್ಪ, ನೀವೇ ಹೇಳಿದಿರಿ ಕರ್ತನೆ, ಅವರಿಗೆ ಹೆದರಬೇಡ್ರಿ, ಭಯಪಡಬೇಡ್ರಿ, ಅವರ ಕೈಯಿಂದ ನಾನು ನಿಮ್ಮನ್ನು ತಪ್ಪಿಸಿ ರಕ್ಷಿಸ್ತೇನೆ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಎಂಬುದಾಗಿ ನಿಮ್ಮ ಹೆಸರಿನ ನಿಮಿತ್ತವಾಗಿ ಹೇಳಿದಂಥ ಕರ್ತನೆ, ಹೀಗೆ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತದಲ್ಲಿರುವಂಥ ಭಯ, ಕಳವಳಗಳೆಲ್ಲವುಗಳಿಂದ ಬಿಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.